पुराणालयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यौ कृतौ वन्दे भगवन्तौ पुनः पुनः। श्री जगदादि जगद्गुರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ ಸಮ 179ನೇ 182ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಯಾವ ಮುಮುಕ್ಷುವು ಪ್ರಯತ್ನದಿಂದ ಪರಿಶ್ರಮದಿಂದ ಮನ ಶುದ್ಧಿಯನ್ನು ಮಾಡಬೇಕು ಅಂತ ಹಿಂದಿನ ಸೂತ್ರದಲ್ಲಿ ಹೇಳಿ, ಆ ಮನಶುದ್ಧಿಯನ್ನ ಮಾಡಿದಾಗ ಮುಕ್ತಿ ಅಥವಾ ಮೋಕ್ಷ ಎನ್ನುವುದು ಅಂಗೈಯಲ್ಲಿ ಕಾಣುವ ಹಣ್ಣಿನಂತೆ ನಮ್ಮ ಹೃದಯದಲ್ಲಿ ಆ ಪರಮಾನಂದ ಸಿದ್ಧವಾಗುವುದು ಅಂತ ಹೇಳಿದ್ರು. ಈಗ ಶ್ಲೋಕದಲ್ಲಿ ಮೋಕ್ಷೈಕಾಸಕ್ತ್ಯ ವಿಷಯೇಷು ರಾಗಂ ನಿರ್ಮೂಲ್ಯ ಸನ್ಯಸ್ಯ ಚ ಸರ್ವಕರ್ಮ ಸ್ವಶ್ರದ್ಧೆಯ ಶ್ರವಣಾಧಿನಿಷ್ಠೋ ರಜಸ್ವಭಾವಂ ಸೋಧೋನತಿ ಬುದ್ಧೇ ಅಂತ ಈ ಶ್ಲೋಕದ ಅಭಿಪ್ರಾಯ. ಆ ಕಾರಣಕ್ಕಾಗಿ ಮೋಕ್ಷದಲ್ಲಿಯೇ ಆಸಕ್ತಿಯನ್ನು ಇಟ್ಟು, ಅಂದ್ರೆ ಮೋಕ್ಷ ಏಕ ಆಸಕ್ತ, ಮೋಕ್ಷದಲ್ಲೇ ಆಸಕ್ತಿ ಇರುವಂತವನು ವಿಷಯೇಶು ಅಂದ್ರೆ ವಿಷಯಾದಿಗಳಲ್ಲಿ, ರಾಗಂ ಅಂದ್ರೆ ಬಹಳ ಪ್ರೇಮವನ್ನ ಬಿಟ್ಟು ಆ ಒಂದು ಆಪೇಕ್ಷೆಯನ್ನ, ವಿಷಯದ ಆಪೇಕ್ಷೆಯನ್ನ ನಿರ್ಮೂಲನ ಮಾಡಿ, ಆ ವಿಷಯದ ಆಪೇಕ್ಷೆ ನಾಶ ಆಗಬೇಕಿತ್ತು ಅಂದ್ರೆ ನಾವು ಸಕಲ ಕರ್ಮಗಳನ್ನ ತ್ಯಜಿಸಬೇಕು. ಏನು ಬಿಡಬೇಕಂದ್ರೆ ಕರ್ಮಗಳನ್ನ ಬಿಡಬೇಕು. ಕರ್ಮ ಬಿಟ್ಟ ಮೇಲೆ ನಾವೇನು ಹಿಡಿಬೇಕಂದ್ರೆ ಜ್ಞಾನದಲ್ಲೇ ಶ್ರದ್ಧೆಯನ್ನ, ನಂಬಿಕೆಯನ್ನ, ವಿಶ್ವಾಸವನ್ನ ಇಡಬೇಕು. ಕಾರಣ ನಿಜಗುಣ ಶಿವಯೋಗಿಗಳು ಇದಕ್ಕಾಗಿಯೇ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದ 6ನೆಯ ಪದ್ಯದಲ್ಲಿ ನಂಬು ಜ್ಞಾನವನೇ
ಕರ್ಮವೆಂಬ ಜಾಲದೊಳು ಸಿಲುಕಿ ಹ್ಮ್ ಹಂಬಲಿಸದಿರು ಮುಕ್ತಿಯಂ ಬಯಸಿ ಮುನುಜ ಅಂತ ಹೇಳಿದ್ರು. ಹ್ಮ್ ಅದರ ಅರ್ಥ, ನಾವು ಕರ್ಮವನ್ನ ನಂಬಿದಷ್ಟು ಹ್ಮ್ ಜ್ಞಾನವನ್ನ ನಂಬಿಲ್ಲ. ಹ್ಮ್ ಜ್ಞಾನವನ್ನ ನಂಬಿದರೆ ಮೋಕ್ಷ ಆಗ್ತದ. ಹ್ಮ್ ಕರ್ಮವನ್ನ ನಂಬಿದ್ದಾದರೆ ಫಲ ಕೊಡ್ತದ. ಹ್ಮ್ ಕರ್ಮಕ್ಕೆ ನಮ್ಮ ಫಲ. ಹ್ಮ್ ಆದರೆ ಜ್ಞಾನದ ಫಲ ಅನ್ನುವುದು ಪರಮಾನಂದ ಪ್ರಾಪ್ತಿ. ಹ್ಮ್ ನಮ್ಮ ಸರ್ವ ಜನನ ಮರಣ ದುಃಖವನ್ನ ನಾಶ ಮಾಡುವಂತದ್ದು ಹ್ಮ್ ಜ್ಞಾನದಲ್ಲಿಯೇ ಇದೆ ವಿನ ಕರ್ಮದಲ್ಲಿ ಇಲ್ಲ. ಹ್ಮ್ ಆ ಕಾರಣಕ್ಕಾಗಿ ಆ ಪದ್ಯದಲ್ಲಿ ಹೇಳಿದಂತೆ ಹ್ಮ್ ನಾವು ಮೋಕ್ಷದಲ್ಲಿಯೇ ವಿಶ್ವಾಸವನ್ನ ಇಟ್ಟು ಅದನ್ನ ನೀನು ನಂಬು. ಆ ಮೋಕ್ಷದ ಜ್ಞಾನವನ್ನ ನಂಬಿದ್ದಾದರೆ ವಿಷಯಾದಿಗಳ ಪಡೆಯಬೇಕು ಅನ್ನುವ ಆಸಕ್ತಿ ಹೊರಟು ಹೋಗ್ತದೆ. ಅದರಿಂದ ಮೋಕ್ಷದ ಅಪೇಕ್ಷೆ ಉಳ್ಳಂತವರು ಸತ್ಶ್ರದ್ಧಾಯ ಕರ್ಮಗಳನ್ನ ತ್ಯಜಿಸಿ ಶ್ರದ್ಧೆಯಿಂದ ಶ್ರವಣಾದಿ ನಿಷ್ಠಃ ಈ ಕರ್ಮಗಳಲ್ಲಿ ತ್ಯಾಜ್ಯ ಮಾಡಿ ಆ ವಿಶ್ವಾಸವನ್ನ ಶ್ರವಣ ಮನನ ನಿಧಿಧ್ಯಾಸದಲ್ಲಿ ಯಾವ ಮುಮುಕ್ಷುವು ದೃಢವಾಗಿ ನಿಲ್ಲುತ್ತಾನೆಯೋ ಆತನು ಬುದ್ಧಿ ಅಂದ್ರೆ ಆತನ ರಜಸ್ವಭಾವ ಇದನ್ನ ಪಡಿಬೇಕು ಇದನ್ನ ಪಡಿಬೇಕು ಇದನ್ನ ಪಡಿಬೇಕು ಅನ್ನುವಂತ ಆಸೆಗಳು ನಾಶವಾಗಿ ಹೊರಟು ಹೋಗುತ್ತವೆ. ಇದರಿಂದ ಆತನು ಉನ್ನತಿ ಅಂದ್ರೆ ಶ್ರೇಷ್ಠವಾದ ಜ್ಞಾನಕ್ಕೆ ಉತ್ತಮವಾದಂತ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಅಧಿಕಾರಿಯಾಗಿ ಈ ಲೋಕದಲ್ಲಿ ಹುಟ್ಟಿ ಈ ಜನ್ಮದ ಸಾರ್ಥಕತೆಯನ್ನ ಪಡೆದುಕೊಳ್ಳಲು ಸಾಧ್ಯ ಆಗ್ತದಂತ ಈ ಶ್ಲೋಕದಲ್ಲಿ ಹೇಳ್ತಾ ಬಂದ್ರು ನೋಡಮ್ಮ. ಕಾರಣ ಇದು ಮುಂದಿನ 83ನೇ ಶ್ಲೋಕದಲ್ಲಿ ಈ ರೀತಿ ಮಾಡುವುದರಿಂದ ಯಾವ ಮನೋಮಯೋ ನಾಪಿ ಭವೇತ್ ಪರಾತ್ಮ ಯಾದ್ಯಂತ ಅವತ್ವಾತ್ ಪರಿಣಾಮಿ ಭಾವಾತ್ ದುಃಖಾತ್ಮಕತ್ವಾತ್ ವಿಷಯತ್ವ ಹೇತೋ ದೃಷ್ಟ ಹಿ ದೃಶ್ಯಾತ್ಮತೆಯ ನ ದೃಷ್ಟ ಅಂತ ನ ದ್ರಷ್ಟ. ಅಂದರೆ ಇಂಥ ಮನೋಮಯದ ಕೋಶವನ್ನ ಕೂಡ ಅದ್ಭುತವಾದ ಕಾರ್ಯ ಕರ್ಮಗಳನ್ನ ಮಾಡಿದರೂ ಕೂಡ ಇದು ಪರಮಾತ್ಮನಲ್ಲ. ಏಕೆಂದರೆ ಇದಕ್ಕೆ ಆದಿ ಅಂತ್ಯಗಳೇ ಇಲ್ಲ. ಆದಿ ಅಂತ್ಯತ್ವಾತಂದ್ರೆ ಮೊದಲೂ ಇಲ್ಲ ಕೊನೆಯೂ ಇಲ್ಲ. ಮನಸ್ಸಿಗೆ ಇದು ಪ್ರಾರಂಭ ಇದು ಅಂತ್ಯ ಅನ್ನುವುದಿಲ್ಲ ನೋಡ್ರಿ. ಬಾಲ್ಯದಲ್ಲಿ ಮನಸ್ಸು ಕೊನೆಯ ಅಂತ್ಯದ ಪ್ರಾಣ ಹೋಗುವ ಸಮಯದಲ್ಲೂ ಕೂಡ ತನ್ನ ಧರ್ಮವನ್ನ ಅದು ಬಿಡೋದಿಲ್ಲ.
ಅದರ ಆಸೆ ಆಕಾಂಕ್ಷೆಗಳು ಹ್ಮ್ ಮನಸ್ಸಿಗೆ ಎಂದೂ ಕಡಿಮೆ ಆಗೋದಿಲ್ಲ. ಹ್ಮ್ ಆ ಕಾರಣ ಹ್ಮ್ ಹ್ಮ್ ಈ ಮನಸ್ಸು ಪರಿಣಾಮ ಹೊಂದುವ ಸ್ವಭಾವವುಳ್ಳದ್ದು. ಹ್ಮ್ ಹ್ಮ್ ಅಂದ್ರೆ ಪರಿಣಾಮಿ ಭಾವ, ಹ್ಮ್ ಪರಿಣಾಮ ಹೊಂದುವ ಗುಣದಿಂದ ಕೂಡಿದ್ದು. ಹ್ಮ್ ಹ್ಮ್ ಆತ್ಮ ಪರಿಣಾಮ ಆಗಲಾರದೆ ಇರುವುದು. ಹ್ಮ್ ಆತ್ಮಗೆ ಪರಿಣಾಮ ಇಲ್ಲ ನೋಡ್ರಿ. ಹ್ಮ್ ಮತ್ತೆ ಆದಿ ಅಂತ್ಯವುಳ್ಳದ್ದು ಆತ್ಮ. ಹ್ಮ್ ಆದಿ ಅಂದ್ರೆ ಮೊದಲು ಇದೆ, ಹ್ಮ್ ಕೊನೆಯಲ್ಲಿ ಕೂಡ ಇರುವುದು ಯಾವುದು, ಹ್ಮ್ ಅದು ಆತ್ಮ. ಹ್ಮ್ ಹ್ಮ್ ಆದ್ರೆ ಆದಿ ಅಂತ್ಯ ಇಲ್ಲದ್ದು ಮನಸ್ಸು, ಹ್ಮ್ ಮತ್ತು ಇದು ದುಃಖ ಸ್ವರೂಪವಾದದ್ದು. ಹ್ಮ್ ಮನಸ್ಸು ದುಃಖದಿಂದ ಕೂಡದಿಲ್ರಿ. ಹ್ಮ್ ನಾವ್ ಯಾವಾಗಲೂ ಪ್ರತಿಯೊಬ್ಬರ ಅನುಭವ ಹ್ಮ್ ಕೆಲವು ಸಮಯದಲ್ಲಿ ಕೇಳಿದಾಗ, ಹ್ಮ್ ಯಾಕರಿ ಇವತ್ತು ನನ್ನ ಮನಸ್ಸೇ ಸಮಾಧಾನ ಇಲ್ಲ ಅಂತೀವಿ. ಹ್ಮ್ ಮನಸ್ಸಿಗೆ ಶಾಂತಿ ಇಲ್ಲಂದ್ರೆ ಮನಸ್ಸಿನಲ್ಲಿ ದುಃಖ ಇದೆ ಅಂತ ಅರ್ಥ ಆಯ್ತು. ಹ್ಮ್ ಈ ದುಃಖದಿಂದ ಕೂಡಿದಂತ ಮನಸ್ಸು ಆನಂದ ಸ್ವರೂಪವಾದ ಆತ್ಮ ಹೇಗಾದೀತು? ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾವಾಗಲೂ ಈ ಮನಸ್ಸು ವಿಷಯಾದಿಗಳಿಂದ ಕೂಡಿದ್ರಿ. ಅನಂತ ಶಬ್ದ ಸ್ಪರ್ಶ ರೂಪ ರಸಗಳಿಂದನೇ ಕೂಡಿರ್ತದೆ. ಆದರೆ ನಿರ್ವಿಷಯದಿಂದ ಕೂಡಿರುವುದು ಆತ್ಮ. ಅಂದಾಗ ಈ ವಿಷಯಾದಿಗಳಿಂದ ಕೂಡಿದ ಮನಸ್ಸು ಆತ್ಮ ಹೇಗಾದೀತು ಅಂದ್ರೆ ಆಗೋದಿಲ್ಲ ಅಂತ ಅರ್ಥ. ಮತ್ತು ದೃಶ್ಯ ರೂಪವಾಗಿರತಕ್ಕಂಥದ್ದು ಮನಸ್ಸು. ಮನಸ್ಸು ನಮ್ಮ ಅರಿವಿಗೆ ಕಾಣ್ತದ ನೋಡ್ರಿ. ನನ್ನ ಮನಸ್ಸಿಗೆ ದುಃಖ ಆಗಿದೆ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ಮನಸ್ಸಿಗೆ ಶಾಂತಿನೇ ಇಲ್ಲ, ಮತ್ತ ಈಗ ಸ್ವಲ್ಪ ಶಾಂತಿ ಆಯ್ತ್ರಿ, ಈಗ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಯ್ತು, ಈಗ ಮನಸ್ಸು ಬಹಳ ಸುಖವಾಗಿದೆ ಅಂತ ಹೇಳ್ತೀವಿ. ಅಂದರೆ ಇದು ತಿಳಿಯುವಂತ ಆತ್ಮದ ಅರಿವೇನಾದಲ್ಲಮ್ಮ, ಆ ಅರಿವು ದ್ರಷ್ಟ ಅಂದ್ರೆ ತಿಳಿಯುವುದು ದ್ರಷ್ಟನಾದ ಆತ್ಮ, ದೃಶ್ಯವಾಗಿರ್ತಕ್ಕಂಥದ್ದು ಈ ಮನಸ್ಸು. ಮನಸ್ಸು ದೃಶ್ಯ ಅಂತ ಹೇಳಿದ್ಮೇಲೆ ಅದು ಯದೃಶ್ಯಂ ತನ್ನಷ್ಟಂ. ಯಾವುದು ತೋರುತ್ತದೆ ಅದು ನಷ್ಟವಾಗ್ತದೆ. ಅದಕ್ಕೆ ಮನಸ್ಸು ತೋರಿ ನಷ್ಟವಾಗುತ್ತದೆ ಅಂದಾಗ ಈ ಮನೋಮಯ ಕೋಶವು ಕೂಡ ಆತ್ಮ ಅಲ್ಲ ಅಂತ ನೀನು ಅರ್ಥವನ್ನ ಮಾಡಿಕೋ ಅಂತ ಇಲ್ಲಿ ಮಹಾತ್ಮ ಹೇಳ್ತಾರೆ. ಮನಸ್ಸು ತನ್ನ ಕೆಲಸಗಳಲ್ಲಿ ತತ್ಪರವಾಗಿರ್ತದಮ್ಮ. ಅದು ಕೆಲಸ ಏನದಮ್ಮ ಅಂದ್ರೆ ಅದು ಅನುಕೂಲ ಪ್ರತಿಕೂಲ ಬೇಕು ಬೇಡ ಅನ್ನುವಂತ ಭಾವದಿಂದ ಯಾವಾಗಲೂ ನಿರಂತರವಾಗಿ ಒಂದಿಲ್ಲ ಒಂದರಲ್ಲಿ ಅದು ಕಾರ್ಯದಲ್ಲಿ ಮಗ್ನವಾಗಿರ್ತದೆ. ಅಷ್ಟೇ ಅಲ್ಲ, ಅದು ಬಹಳ ಚಂಚಲ ಸ್ವಭಾವ ಆಗಿರ್ತದ. ಒಂದು ಕ್ಷಣ ಸಂತೋಷವಾಗಿರುತ್ತದೆ, ಮತ್ತೊಂದು ಕ್ಷಣದಲ್ಲಿ ದುಃಖ ಪೂರಿತವಾಗಿರುತ್ತದೆ. ಒಂದು ಕ್ಷಣ ಸಂತೋಷವಾದಾಗ ಸಮಾಧಾನವಾಗಿರುತ್ತದೆ, ಮತ್ತೊಂದು ಕ್ಷಣ ದುಃಖವಾದಾಗ ಒಯ್ದಾಟದಿಂದ ಆ ಜೀವಿಯಲ್ಲಿ ಚಡಪಡಿಕೆ ಪ್ರಾರಂಭ ಆಗ್ತದೆ. ಏನು ಮಾಡಬೇಕು ಈಗೆನ್ನುವ ಪ್ರಜ್ಞೆ ಕೂಡ ಹೋಗ್ತದೆ. ಹೀಗೆ ಪರಿಣಾಮಕ್ಕೊಳಗಾಗಿರುವ ಮನಸ್ಸು
ಅವಿಕಾರಿಯಾದ ಹಾಗೂ ನಿರಂತರ ಆನಂದ ಸ್ವರೂಪವಾದ ಹ್ಮ್ ಹ್ಮ್ ಆತ್ಮವಾಗಲು ಸಾಧ್ಯವೇ ಇಲ್ಲ. ಹ್ಮ್ ಹ್ಮ್ ಅದು ಅಲ್ಲದೆ ಹ್ಮ್ ಹಿಂದೆ ಹೇಳಿದಂತೆ ಹ್ಮ್ ಹ್ಮ್ ಈ ಮನಸ್ಸು ಎಲ್ಲಾ ವಿಷಯ ವಸ್ತುಗಳಿಗೂ ಕಾರಣವೆಂದು ಹಿಂದೆಯೇ ಹೇಳಿದೆ. ಹ್ಮ್ ಹ್ಮ್ ಎಲ್ಲಾ ವಿಷಯಗಳನ್ನ ಎಲ್ಲಾ ವಸ್ತುಗಳನ್ನ ಸೃಷ್ಟಿ ಮಾಡುವುದು ಮನಸ್ಸೇ. ಹ್ಮ್ ಹ್ಮ್ ಅಲ್ಲಿ ಸುಖ ಇದೆ ಅಂತ ಅನುಭವಿಸ್ಲಿಕ್ಕೆ ಹೋಗಿದ್ದು ಮನಸ್ಸೇ. ಹ್ಮ್ ಹ್ಮ್ ಅನುಭವ ಮಾಡ್ತಾ ಮಾಡ್ತಾ ಅದರಲ್ಲಿ ಸುಖ ಇಲ್ಲ ಅಂತ ಅಂದದ್ದು ಮನಸ್ಸೇ. ಹ್ಮ್ ಆ ಸುಖ ಇಲ್ಲದಂತ ವಸ್ತುಗಳನ್ನ ಹ್ಮ್ ಬೇಡ ಅಂತ ಅನ್ನುವುದು ಮನಸ್ಸೇ. ಹ್ಮ್ ಹ್ಮ್ ಹೀಗೆ ಹ್ಮ್ ಅನಂತ ವಸ್ತುಗಳ ವೈವಿಧ್ಯತೆ ಇರುವುದರಿಂದ ಹ್ಮ್ ಹ್ಮ್ ಅದನ್ನ ಮನಸ್ಸು ಹ್ಮ್ ಅನಂತ ವಸ್ತುಗಳ ವೈವಿಧ್ಯತೆಗೆ ಅಂದ್ರೆ ನಾಮರೂಪಕ್ಕೆ ಹ್ಮ್ ಹ್ಮ್ ಅದು ಬದಲಾವಣೆ ಮಾಡ್ತಾ ಮಾಡ್ತಾ ಹೋಗ್ತದೆ. ಹ್ಮ್ ಈ ನಮ್ಮ ಮನಸ್ಸೇ ನೋಡ್ರಿ, ಸಾಮಾನ್ಯವಾಗಿ ಹ್ಮ್ ಹ್ಮ್ ನಾವು ಮೈ ಮೇಲೆ ವಸ್ತ್ರಗಳನ್ನ ಧರಿಸ್ತೇವೆ, ಹ್ಮ್ ಹ್ಮ್ ಕಾಲಲ್ಲಿ ಚಪ್ಪಲಿಯನ್ನ ಹಾಕ್ತೀವಿ, ಹ್ಮ್ ಹ್ಮ್ ಮನೆಯಲ್ಲಿ ವಸ್ತುಗಳನ್ನ ಖರೀದಿ ಮಾಡ್ತೀವಿ. ಹ್ಮ್ ಆದರೆ ಆ ಮನಸ್ಸು ಹೇಳ್ತದ, ಹ್ಮ್ ಒಂದು ಸಲ ಕಾಲಲ್ಲಿ ತೊಟ್ಟಂತ ಚಪ್ಪಲಿಯನ್ನ ಹ್ಮ್ ಹ್ಮ್ ಇನ್ನೊಂದು ಸಲ ಅದೇ ಪ್ರಕಾರದ್ದು ತಗೋಬೇಕಂದ್ರೆ ಹ್ಮ್ ಹ್ಮ್ ಮನಸ್ಸು ಹೇಳ್ತದ, ಹೊಸ ಡಿಸೈನ್ ಬಂದಿದೆ, ಹ್ಮ್ ಹ್ಮ್ ಇದು ಬಹಳ ಚಂದ ಇದೆ, ಅದು ಬೇಡ, ಇದನ್ನ ತಗೋ ಅಂತ ಹೇಳ್ತಾರೆ ಮನಸ್ಸು. ಹ್ಮ್ ಹ್ಮ್ ನಮ್ಗೆಲ್ಲ ಅನುಭವ ಆಗಿಲ್ರಿ. ಹೌದು. ಹ್ಮ್ ಹೋದ್ ಸಲ ಇಂಥವೇ ತಗೊಂಡಿನಿ, ಈ ಸಲ ಬದಲಾವಣೆ ಮಾಡಮಂತ. ಹ್ಮ್ ಈಗ ತೊಟ್ಟಂತ ಬಟ್ಟೆಯನ್ನ ಮತ್ತೆ 4-6 ತಿಂಗಳ ನಂತರ ಹ್ಮ್ ಹ್ಮ್ ಅದೇ ಬಟ್ಟೆಯನ್ನ ತಗೊಳ್ಳೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಹ್ಮ್ ಹ್ಮ್ ಸ್ವಲ್ಪ ಬದಲಾವಣೆ ನೋಡ್ತದ ನೋಡ್ರಿ. ಹ್ಮ್ ಹೀಗೆ ಹ್ಮ್ ಅನಂತ ರೀತಿ ಬದಲಾವಣೆಗೆ ಒಳಗಾಗಿರುತ್ತದೆ. ಹ್ಮ್ ಹ್ಮ್ ವಸ್ತುಗಳು ಬದಲಾವಣೆ ಆದಂತೆ ಮನಸ್ಸು ಕೂಡ ಬದಲಾವಣೆ ಆಗುತ್ತದೆ. ಹ್ಮ್ ಹ್ಮ್ ಜಗತ್ತಿನಲ್ಲಿ ಒಂದೇ ಪ್ರಕಾರದ ಖಾದಿ ಅನ್ನುವಂತ ಬಟ್ಟೆ ಹ್ಮ್ ಹ್ಮ್ ನಮ್ಮ ಭಾರತ ದೇಶದಲ್ಲಿ ಒಂದೇ ಪ್ರಕಾರ ಇತ್ತಂದ್ರೆ, ಹ್ಮ್ ಈ ರೀತಿ ಅನೇಕ ಪ್ರಕಾರವಾಗಿರತಕ್ಕಂತ ಹ್ಮ್ ಹ್ಮ್ ಅನೇಕ ವೈವಿಧ್ಯಮಯವಾಗಿ ರೂಪದಿಂದ ಕೂಡಿದಂತ ಹ್ಮ್ ಯಾವ ಬಟ್ಟೆಗಳ ಅವಶ್ಯಕತೆನೇ ಇದ್ದಿಲ್ಲ. ಹ್ಮ್ ಹ್ಮ್ ಬರೇ ಖಾದಿ ಒಂದಿದ್ರೆ ಹ್ಮ್ ಹ್ಮ್ ನಮ್ಮ ಮನಸ್ಸು ಬೇರೆ ಬಟ್ಟೆ ಕಡೆ ಅಪೇಕ್ಷೆ ಮಾಡ್ತಿದ್ದಿಲ್ಲಮ್ಮ. ಹ್ಮ್ ಅದು ಏನ್ ಮಾಡ್ತದಂದ್ರೆ, ಯಾವ ಜಗತ್ತಿನಲ್ಲಿ ಯಾವುದು ಹೊಸದಾಗ್ತದ ಹ್ಮ್ ಹ್ಮ್ ಅದರ ಪ್ರಕಾರ ಮನಸ್ಸು ಕೂಡ ಬಯಕೆ ಹೊಸದಾಗಿ ಬಯಕೆಯನ್ನು ಮಾಡ್ತದ. ಹ್ಮ್ ಇಷ್ಟಕ್ಕೆಲ್ಲ ಕಾರಣ ಏನಂದ್ರೆ ಮನಸ್ಸು ಅಂತ. ಹ್ಮ್ ಇದಕ್ಕೆ ಹ್ಮ್ ಕಾರಣವಾಗಿರ್ತಕ್ಕಂತ ಮನಸ್ಸು ಹ್ಮ್ ಹ್ಮ್ ಇದು ಆತ್ಮ ಆಗಲಾರದು. ಹ್ಮ್ ಹ್ಮ್ ಮತ್ತು ಈ ಮನಸ್ಸು ಯಾವಾಗಲೂ ಹೊರಗಿನ ವಸ್ತುಗಳೊಡನೆ ಹ್ಮ್ ನಿರಂತರವಾಗಿ ಸಂಬಂಧವನ್ನ ಸ್ಥಾಪಿಸಿಕೊಳ್ಳುತ್ತದೆ. ಹ್ಮ್ ಹೊರಗಿನ ವಸ್ತುಗಳ ಸಂಬಂಧ ಹ್ಮ್ ಯಾವಾಗಲೂ ನಾಶ ಆಗಲಾರ್ದಂಗ ಹ್ಮ್ ಇದು ಉಳಿಸಿಕೊಳ್ಳುವ ಪ್ರಯತ್ನವನ್ನೇ ಮಾಡ್ತಾರೆ ನೋಡ್ರಿ. ಹ್ಮ್ ಹೊರಗಡೆ ದೇಹ ಆದ ಹ್ಮ್ ಹ್ಮ್ ಈ ದೇಹದ ಸಂಬಂಧವನ್ನ ಹ್ಮ್ ಹ್ಮ್ ಎಂದೂ ಕಳೆದುಕೊಳ್ಳುವ ಪ್ರಯತ್ನ ಮಾಡೋದಿಲ್ಲ ಮನಸ್ಸು. ಹ್ಮ್ ಹ್ಮ್ ಅದಕ್ಕಾಗಿ ಈ ದೇಹಕ್ಕೆ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆದರೆ ಹ್ಮ್ ಹ್ಮ್ ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ. ಹ್ಮ್ ಹ್ಮ್ ಯಾಕ್ರಿ ಅಂದ್ರೆ
ಹ್ಮ್ ಮನಸ್ಸು ಈ ಸಂಬಂಧವನ್ನ ಕಳೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಹ್ಮ್ ಹ್ಮ್ ಸಂಬಂಧವನ್ನು ಇನ್ನಿಷ್ಟು ಬೆಳೆಸ್ತದ ನೋಡ್ರಿ. ಹ್ಮ್ ಹ್ಮ್ ಹಾಗಾಗಿ ಎಲ್ಲರ ಮನಸ್ಸು ಹ್ಮ್ ಹ್ಮ್ ದೇಹದ ಮೇಲೆ ಇಷ್ಟು ಸಂಬಂಧ ಬೆಳೆಸಲಿಕ್ಕೆ ಕಾರಣವಾದದ್ದು ಹ್ಮ್ ಹ್ಮ್ ಅದೇ ವಿನಃ ಹ್ಮ್ ಹ್ಮ್ ಅದಕ್ಕ ಇದನ್ನ ಕಳೆದುಕೊಳ್ಳುವ ಪ್ರಯತ್ನ ಮಾಡೋದಿಲ್ಲ ಮನಸ್ಸು. ಹ್ಮ್ ಹೀಗೆ ಹ್ಮ್ ನಮ್ಮ ಬಯಕೆಗಳೇ ವಸ್ತುಗಳ ರೂಪದಲ್ಲಿ ಕಾಣಿಸಿಕೊಳ್ಳುವುದು. ಹ್ಮ್ ನಮ್ಮ ಬಯಕೆ ಅಲ್ಲಮ್ಮ, ಹೌದು. ಬಯಕಂದ್ರೆ ಆಪೇಕ್ಷೆಗಳೇ ಹ್ಮ್ ಹ್ಮ್ ಪದಾರ್ಥಗಳ ರೂಪದಲ್ಲಿ ತೋರ್ತಾವಂತ. ಹ್ಮ್ ಹ್ಮ್ ಈ ಮನಸ್ಸು ವಸ್ತುಗಳನ್ನ ಕಲ್ಪಿಸಿಕೊಂಡು ಹ್ಮ್ ಅದನ್ನೇ ಹೊರಗಿನ ಪ್ರಪಂಚದಲ್ಲಿ ಹ್ಮ್ ವ್ಯಕ್ತಗೊಳಿಸುವುದರಿಂದ ಹ್ಮ್ ಹ್ಮ್ ಇದು ವಿಷಯಿ ಮತ್ತು ವಿಷಯಗಳು ಒಂದೇ. ಹ್ಮ್ ಹ್ಮ್ ಆ ಕಾರಣದಿಂದ ಹ್ಮ್ ಆತ್ಮವು ಈ ಎರಡೂ ವಸ್ತುವಿನೊಡನೆಯೂ ತಾದಾತ್ಮ್ಯ ಹೊಂದುವುದಿಲ್ಲ. ಹ್ಮ್ ಮನಸ್ಸು ವಸ್ತುವಿನಲ್ಲಿ, ವಸ್ತು ಮನಸ್ಸಿನಲ್ಲಿ ತಾದಾತ್ಮ್ಯ ಆಗ್ಯದ ನಮ್ಮ. ಹ್ಮ್ ಹ್ಮ್ ತಾದಾತ್ಮ್ಯ ಅಂದ್ರೆ ಇದರ ಸುಖ ದುಃಖ ಅದರಲ್ಲಿ ಆರೋಪ, ಹ್ಮ್ ವಸ್ತುವಿನ ಸುಖ ದುಃಖ ಮನಸ್ಸಿನಲ್ಲಿ ಆರೋಪ ಆಗ್ಯಾವ. ಹ್ಮ್ ಆದ್ರೆ ಆತ್ಮ ಮಾತ್ರ ಹ್ಮ್ ಈ ಮನಸ್ಸನ್ನು ಮತ್ತು ವಿಷಯಗಳಲ್ಲಿ ಹ್ಮ್ ಹ್ಮ್ ಎಂದೂ ಕೂಡುವುದಿಲ್ಲ. ಹ್ಮ್ ಹ್ಮ್ ವಿಷಯದ ಲಕ್ಷಣಗಳೇ ಬೇರೆ, ಹ್ಮ್ ಹ್ಮ್ ಮನಸ್ಸಿನ ಲಕ್ಷಣ ಧರ್ಮವೇ ಬೇರೆ, ಹ್ಮ್ ಹ್ಮ್ ಆತ್ಮನ ಲಕ್ಷಣ ಧರ್ಮವೇ ಬೇರೆ. ಹ್ಮ್ ಮನಸ್ಸು ವಸ್ತುಗಳು ಕೂಡಬಹುದು, ಹ್ಮ್ ಹ್ಮ್ ಈ ದೇಹ ಮನಸ್ಸು ಕೂಡವಲ್ರಿ. ಈಗ ಹ್ಮ್ ಹ್ಮ್ ದೇಹಕ್ಕೆ ಏನಾದ್ರೂ ಒಂದು ಪೆಟ್ಟು ಬಿದ್ರೆ ಹ್ಮ್ ಒಳಗಡೆ ಇರುವಂತ ಮನಸ್ಸಿಗೆ ನೋವಾಗ್ತದ ನೋಡ್ರಿ. ಹ್ಮ್ ದೇಹಕ್ಕ ನಾವು ಬಡಿದದ್ದು ದೇಹಕ್ಕ, ಹ್ಮ್ ನೋವಾಗೋದು ಯಾವ್ದಕ್ಕಮ್ಮ ಮನಸ್ಸಿಗೆ. ಹೌದು. ಹ್ಮ್ ಅಂದ್ರೆ ಇವೆಲ್ಲ ಕೂಡಿದ್ದಾವ, ಬೇರೆ ಬೇರೆ ಇಲ್ಲ ಮನಸ್ಸು ಮತ್ತು ವಸ್ತು. ಹ್ಮ್ ಹ್ಮ್ ಈ ವಸ್ತುವಿಗೂ ಮನಸ್ಸಿಗೂ ಬೇರೆ ಆಗಿರ್ತಕ್ಕಂಥವನು ಆತ್ಮ. ಹ್ಮ್ ಹ್ಮ್ ಅದಕ್ಕೆ ಶಾಸ್ತ್ರಗಳಲ್ಲಿ ಕೂಟಸ್ಥ ಅಂತ ಕರಿತೀವಿ. ಹ್ಮ್ ಹ್ಮ್ ಈ ರೀತಿ ಹ್ಮ್ ವಾಸ್ತವವಾಗಿ ಹ್ಮ್ ಹ್ಮ್ ಆತ್ಮನನ್ನ ಬಿಟ್ಟರೆ ಹ್ಮ್ ಬೇರೆ ವಸ್ತುವೇ ಇಲ್ಲ. ಹ್ಮ್ ಹ್ಮ್ ಆತ್ಮನನ್ನ ಬಿಟ್ರೆ ಬೇರೆ ಏನಾದ್ರೂ ವಸ್ತು ಇದೇನಂದ್ರೆ ಅದು ಇಲ್ಲ ಅಂದ್ರಮ್ಮ. ಹ್ಮ್ ಇಲ್ಲ ಅಂದ್ರ ಅರ್ಥ ಏನು? ಹ್ಮ್ ಯಾವಾಗಲೂ ಇರುವುದು ಮಾತ್ರ ಇದೆ ಎಂದು ಅರ್ಥ. ಹ್ಮ್ ಹ್ಮ್ ನಾವು ಆ ರೀತಿ ಭಾವ ಮಾಡ್ಕೋಬೇಕು. ಹ್ಮ್ ಹ್ಮ್ ಯಾವಾಗಲೂ ಇರಲಾರದೇನಾದ ಅದೆಲ್ಲವೂ ಕೂಡ ಆತ್ಮವಾಗಲು ಸಾಧ್ಯವಿಲ್ಲ. ಹ್ಮ್ ಹ್ಮ್ ದೇಹ ಯಾವಾಗಲೂ ಇರಂಗಿಲ್ಲ ನೋಡ್ರಿ, ಹ್ಮ್ ಹ್ಮ್ ಮನಸ್ಸು ಯಾವಾಗಲೂ ಇರೋದಿಲ್ಲ. ಹ್ಮ್ ಅಂದಾಗ ಹ್ಮ್ ಈ ದೇಹೆಯ ಮನಸ್ಸನ್ನ ಅರಿಯುವಂತ ಆತ್ಮ ಮಾತ್ರ ಹ್ಮ್ ಹ್ಮ್ ಯಾವಾಗಲೂ ಇರುವುದರಿಂದ ಹ್ಮ್ ಹ್ಮ್ ಈ ಮನಸ್ಸು ಆತ್ಮವಾಗಲು ಸಾಧ್ಯವಿಲ್ಲ ಹ್ಮ್ ಹ್ಮ್ ಅಂತ ಇಲ್ಲಿಯವರೆಗೂ ಏನ್ ಹೇಳಿದ್ರಮ್ಮ? ಹ್ಮ್ ಅನ್ನಮಯ ಕೋಶ, ಹ್ಮ್ ಪ್ರಾಣಮಯ ಕೋಶ, ಮನೋಮಯ ಕೋಶ, ಹ್ಮ್ ಹ್ಮ್ ಇವುಗಳು ಅನಾತ್ಮ, ಆತ್ಮ ಅಲ್ಲ ಅನ್ನುವಂತ ವರ್ಣನೆಯನ್ನ ಹ್ಮ್ ಹ್ಮ್ ಇಲ್ಲಿ ಮಾಡಿ ಹ್ಮ್ ಹ್ಮ್ ಅದನ್ನ ಆತ್ಮ ಅಂತ ತಿಳಿಯಲಾರದೆ ಹ್ಮ್ ಅದು ನಿಷೇಧ ರೂಪದಿಂದ ಅನಾತ್ಮ ಅಂತ ಅರಿಯಬೇಕು ಅಂತ ಹೇಳಿದ್ರು. ಹ್ಮ್ ಹ್ಮ್ ಈಗ ಮುಂದ ಉಳಿದಂತ ಕೋಶ ಯಾವುದಮ್ಮ? ವಿಜ್ಞಾನಮಯ ಕೋಶ. ಹ್ಮ್ ಹ್ಮ್ ಅದರ ಬಗ್ಗೆ ಹ್ಮ್ ಒಂದು 4 ಶ್ಲೋಕವನ್ನು ಹೇಳ್ತಾರಮ್ಮ. ಹ್ಮ್ 184ರಿಂದ ಹ್ಮ್ 188ರವರೆಗೆ ಅಂದ್ರೆ 4-5 ಶ್ಲೋಕಗಳ ಪರ್ಯಂತ ಹೇಳ್ತಾರ. ಹ್ಮ್ ಹ್ಮ್
ಇಲ್ಲಿ ಹೇಳುವಂತ ವಿಚಾರದಲ್ಲಿ ಹ್ಮ್ ಹ್ಮ್ ಬುದ್ಧಿ ಹ್ಮ್ ಬುದ್ಧಿಂದ್ರಿಯೈ ಸಾರ್ಧಂ ಸೌವೃತ್ತಿ ಹ್ಮ್ ಕರ್ತೃಲಕ್ಷಣ ಹ್ಮ್ ವಿಜ್ಞಾನಮಯ ಕೋಶ ಶಾತಪುಂಸ ಹ್ಮ್ ಸಂಸಾರ ಕಾರಣಂ. ಹ್ಮ್ ಅಂದ್ರೆ ಬುದ್ಧೀಂದ್ರಿಯೈ ಸಾರ್ಧಂ. ಹ್ಮ್ ಬುದ್ಧೀಂದ್ರಿಯ ಅಂದ್ರೆ ಹ್ಮ್ ಜ್ಞಾನೇಂದ್ರಿಯಗಳಿಂದ ಕೂಡಿದ್ದು ಅಂತ. ಹ್ಮ್ ಜ್ಞಾನೇಂದ್ರಿಯಗಳಿಗೆ ಬುದ್ಧೀಂದ್ರಿಯ ಅಂತ ಕರೆದಾರೆ. ಹ್ಮ್ ಹ್ಮ್ ಕರ್ಮೇಂದ್ರಿಯಗಳ ಬೇರೆ, ಬುದ್ಧೀಂದ್ರಿಯ ಬೇರೆ. ಶ್ರೋತ್ರ, ತ್ವಕ್ಕು, ಜಿಹ್ವೆ, ನೇತ್ರ, ಗಹನ ಅಂತಕ್ಕಂತ 5 ಇಂದ್ರಿಯಗಳು. ಮತ್ತು ಈ 5 ಇಂದ್ರಿಯಗಳಲ್ಲಿ ಕೂಡಿದಂತ ಹ್ಮ್ ಸೌವೃತ್ತಿ ಅಂದ್ರೆ ಬುದ್ಧಿ ಅಂತ. ಜ್ಞಾನೇಂದ್ರಿಯಗಳಿಂದ ಕೂಡಿದ ಹ್ಮ್ ವೃತ್ತಿ ಸಹಿತವಾದ ಬುದ್ಧಿಯು ಹ್ಮ್ ಕರ್ತೃವಿನ ಲಕ್ಷಣವುಳ್ಳ ಹ್ಮ್ ವಿಜ್ಞಾನಮಯ ಕೋಶವಾಗುತ್ತದೆ. ಹ್ಮ್ ಇದು ಮನುಷ್ಯನ ಜನನ ಮರಣಕ್ಕೆ, ಹ್ಮ್ ಸಂಸಾರ ದುಃಖಕ್ಕೆ ಇದು ಬೀಜ ರೂಪವಾಗಿರುತ್ತದೆ. ಹ್ಮ್ ಈ ರೀತಿ ಹ್ಮ್ ಬುದ್ಧಿ ಇಂದ್ರಿಯದಲ್ಲಿ ಏನತಮ್ಮ, ಜ್ಞಾನೇಂದ್ರಿಯಲ್ಲಿ ಬುದ್ಧಿ ಸಹಿತವಾಗಿ ಬುದ್ಧಿ ಇದ್ದಿಲ್ಲಂದ್ರೆ ಹ್ಮ್ ಈ ಜ್ಞಾನೇಂದ್ರಿಯಗಳು ಯಾವುದೆಯನ್ನ ನಿಶ್ಚಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಸುಮ್ನೆ ನುಡ್ಕಾಂತ ಹೋಗ್ತಾವ್ರಿ. ಹ್ಮ್ ಆದ್ರೆ ಇದು ಇದೇ ವಸ್ತು ಅನ್ನುವಂತ ನಿಶ್ಚಯ ಮಾಡುವುದಿಲ್ಲ. ಹ್ಮ್ ಆ ನೋಡಿದ ವಸ್ತುವನ್ನ ಇದು ನಿಶ್ಚಯ ಮಾಡಬೇಕಾಗಿದ್ರೆ ಆ ನಿಶ್ಚಯ ನಿರ್ಣಯ ಮಾಡುವಂತ ಬುದ್ಧಿ ಇಂದ್ರಿಯಾದಿಗಳಿಂದ ಕೂಡಿರಬೇಕು. ಹ್ಮ್ ಆವಾಗ ನಾವು ಎಲ್ಲವನ್ನ ಬಿಟ್ಟು ಒಂದನ್ನ ಆಯ್ಕೆ ಮಾಡ್ತೀವಿ. ಹ್ಮ್ ಈ ರೀತಿ ವಿಜ್ಞಾನವು ಅಂತಃಕರಣದ ಧರ್ಮವಾಗಿರುತ್ತದೆ. ಹ್ಮ್ ಈ ಯಾವ ವಿಜ್ಞಾನಮಯ ಕೋಶ ಹ್ಮ್ ಅಂತಃಕರಣದ ಧರ್ಮ ನೋಡ್ರಿ ಇದು. ಹ್ಮ್ ಮತ್ತು ಪ್ರಮಾಣ ಸ್ವರೂಪವಾದ ನಿಶ್ಚಯ ವಿಜ್ಞಾನಗಳಿಂದ ಹ್ಮ್ ಹುಟ್ಟಿರುವಂತ ಹ್ಮ್ ಉತ್ಪನ್ನವಾಗಿರುವಂತ ಹ್ಮ್ ಆತ್ಮನು ವಿಜ್ಞಾನಮಯನು. ಹ್ಮ್ ಈ ಮನೋಮಯವಾದ ಆತ್ಮ ನಿನಗಿಂತ ಬೇರೆಯವನು. ಯಾಕಂದ್ರೆ ಬುದ್ಧಿಯನ್ನ ಅರಿಯುವಂತ ನೀನು ಏನಿದ್ದಿ ಆ ನಿನ್ನಲ್ಲೇ ಆಶ್ರಯವನ್ನ ಪಡೆದುಕೊಂಡು ಹೊರಗಿರುವಂತ ಬುದ್ಧಿ ಯಾವುದೇ ಒಂದು ಇಂದ್ರಿಯಗಳಿಂದ ನೋಡಿದ ವಸ್ತುವನ್ನ ಅದು ಇದೇ ವಸ್ತು ಅಂತ ನಿಶ್ಚಯ ಮಾಡುವ, ನಿರ್ಣಯ ಮಾಡುವ ಕಾರ್ಯ ಧರ್ಮ ಬುದ್ಧೇಂದ್ರಿಯ ಧರ್ಮ. ಅದು ಆತ್ಮನ ಧರ್ಮ ಅಲ್ಲ ಅಂತ ಹೇಳೋದಕ್ಕೋಸ್ಕರವಾಗಿ ಈ ಶ್ಲೋಕದಲ್ಲಿ ಈ ವಿಜ್ಞಾನಮಯ ಕೋಶವು ಅಂದ್ರೆ ಮೊದಲು ವ್ಯಾಖ್ಯಾನ ಮಾಡ್ತಾರೆ. ಜ್ಞಾನೇಂದ್ರಿಯಗಳು 5 ಮತ್ತು ಕರ್ತೃತ್ವ ಅಭಿಮಾನವನ್ನ ಪಡೆದಿರುವ ಬುದ್ಧಿ. ನಾನೇ ನಿಶ್ಚಯ ಮಾಡೋನು, ನಾನೇ ನಿರ್ಣಯ ಮಾಡುವನು, ನನ್ನಿಂದವೇ ಎಲ್ಲವೂ ನಡೆಯುತ್ತದೆ ಅನ್ನುವಂತ ಬುದ್ಧಿ ಈ ಜ್ಞಾನೇಂದ್ರಿಯಗಳಲ್ಲಿ ಸೇರಿದಾಗ